ನಮಸ್ಕಾರ ಗೌಡ್ರೆ. ಸರ್ ನಮಸ್ಕಾರ ಸರ್. ಇವತ್ತು ನಾವು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನಾಗೇಗೌಡರು ಎಂಬ ರೈತ ಜಮೀನಲ್ಲಿದ್ದೀವಿ. ಈಗ ಒಟ್ಟು ಎಷ್ಟು ದಿನ ಆಯಿತು ಗೌಡ್ರೆ ಇದು ಭತ್ತ ಹಾಕಿ? ಸರ್ ಭತ್ತ ಹಾಕಿ ಈಗ 100 ಡೇಸ್ ಆಗಿದೆ ಸರ್. ಯಾವುದು ತಳಿ ಇದು? ಸರ್ ಇದು ಓಂಕಾರ ಅಂತೇಳಿ. ಓಂಕಾರ ಅಂತ. ಈಗ ಸೇವ್ ದ ಮದರ್ ಅರ್ತ್, ಗ್ರೀನ್ ಪ್ಲ್ಯಾನೆಟ್, ಜನ್ಮಭೂಮಿ ಉಳಿಸಿ ಭೂಮಿ ತಾಯಿ ಉಳಿಸಿ ಅಭಿಯಾನ ಅಡಿಯಲ್ಲಿ ನೀವೀಗ ಭತ್ತ ಬೆಳೆದಿದ್ದೀರಿ. ಸೊ ಗ್ರೀನ್ ಪ್ಲ್ಯಾನೆಟ್ ನಿಮಗೆ ಕಳೆದ 2 ವರ್ಷದಿಂದ ಪರಿಚಯ ಇದೆ, 2ರಿಂದ 3 ವರ್ಷದಿಂದ ನಿಮಗೆ ಪರಿಚಯ ಇದೆ. ಸೊ ಒಟ್ಟಾರೆ ಇವತ್ತೇನು ಈ ನಿಮ್ಮ ಜಮೀನಲ್ಲಿ ಇದ್ದೀವಿ, ಇದಕ್ಕೆ ನೀವು ಯಾವ್ಯಾವ ಥರ ಗ್ರೀನ್ ಪ್ಲ್ಯಾನೆಟ್ ಟೆಕ್ನಾಲಜಿನ, ತಂತ್ರಜ್ಞಾನ, ಉತ್ಪನ್ನಗಳು ಬಳಕೆ ಮಾಡ್ಕೊಂಡು ಬಂದಿದ್ದೀರಾ? ಸರ್ ಇದು ಮೊದಲು ಭೂಮಿಗೆ ನಾನು ಭೂಮಿ ಪವರು ಮತ್ತು ಪ್ರೀಮಿಯಮ್ಮು ಅದು ಗೊಬ್ಬರ ಜೊತೆಲಿ ಮಿಕ್ಸ್ ಮಾಡಿ ಅದನ್ನು ಭೂಮಿಗೆ ಕೊಟ್ಟಿದ್ದೀನಿ. ಆಮೇಲೆ ನಾನು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಒಟ್ಲು ತಾವಿಂದು ಸಹ ಯಾವುದೇ ರಾಸಾಯನಿಕ ಕೆಮಿಕಲ್ನ ನಾನು ಇದು ಮಾಡಿಲ್ಲ. ಭೂಮಿ ಪವರು ತಿಪ್ಪೆ ಗೊಬ್ಬರದಲ್ಲೇ ಒಟ್ಲು ಮಾಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ಒಟ್ಲಾದ್ಮೇಲೆ ನಾಟಿಗೂ ಸಹ ಅದೇ ಕೊಟ್ಟಿದ್ದೀನಿ. ಅದಾದಮೇಲೆ ನೈಟ್ರೋಕಿಂಗು, ಬ್ಲೂಮು ಮತ್ತು FC ಪೌಡ್ರು, PPNP ಈ ಥರ ತಾವೇನು ಹೇಳ್ಕೊಟ್ರೆ ಅದೇ ರೀತಿ ನಾನು ಇಲ್ಲಿವರೆಗೂ ಸಹ ಮಾಡ್ಕೊಂಡು ಬಂದಿದ್ದೀನಿ. ಸೊ ಒಟ್ಟಾರೆಯಾಗಿ ಈಗ ಏನು ಯಥೇಚ್ಛವಾಗಿ ರಾಸಾಯನಿಕ ಮತ್ತು ಕೆಮಿಕಲ್ ಏನು ಬಳಕೆ ಮಾಡ್ತಾ ಇದ್ದಾರೆ ರೈತರು, ಈಗ ಆ ರೈತರಿಗೂ ಮತ್ತು ನೀವೀಗ ಭತ್ತ ಬೆಳೆದಿರೋ ರೈತರಿಗೆ ಏನು ವ್ಯತ್ಯಾಸ ಇದೆ? ಸರ್ ಖಂಡಿತ ಏನಿಲ್ಲ. ಏನು ಈಗ ರಾಸಾಯನಿಕ ಮತ್ತು ವಿಷ ಹಾಕಿ ಬೆಳೀತಾರೋ, ನಾನು ಗ್ರೀನ್ ಪ್ಲಾನೆಟ್ ಈ ಬಯೋ ಪ್ರಾಡಕ್ಟ್ನ ಬಳಸ್ಕೊಂಡು ಮತ್ತು ನಮ್ಮ ತಿಪ್ಪ ಗೊಬ್ಬರ ಬಳಸ್ಕೊಂಡು ನಾನು ಜೀವಾಮೃತ ಬಳಸ್ಕೊಂಡು ಬರ್ತಿದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಏನು ರಿಸಲ್ಟ್ ಇದೆ ಅದೇ ರಿಸಲ್ಟ್ ನನಗೆ. ಮತ್ತು ಇನ್ನೊಂದು ಏನಂದರೆ, ಈಗ ನೀವು ಒಂದು ಕಾಳು ರಾಸಾಯನಿಕ ಹಾಕಿಲ್ಲ. ಹೌದು, ಒಂದು ಕಾಳು ಹಾಕಿಲ್ಲ. 100% 3 ಇಯರಿಂದಲೂ ಈ ಭೂಮಿಗೆ ನಾನು ಏನೂ ಆಗ್ತಾ ಇಲ್ಲ. ನೀವು ವಿತೌಟ್ ಕೆಮಿಕಲ್ ಅಥವಾ ರಾಸಾಯನಿಕ ಬಳಕೆ ಮಾಡದೆ ಉತ್ಪನ್ನ ಬೆಳಿಬೇಕು ಅಂತ ನೀವು ಬೆಳೀತಾ ಇದ್ದೀರಿ. ಸೊ ಒಟ್ಟಾರೆ ಆಲ್ರೆಡಿ ಈಗ ನಿಮ್ಮ ಭತ್ತ ತುಂಬ ಜನ ಕೇಳಿದ್ದಾರೆ ನಮಗೆ ಬೇಕು ಅಂತ. ಈಗ ಮಾಮೂಲಿ ಯಥೇಚ್ಛವಾಗಿ ಈಗ ರಾಸಾಯನಿಕ ಮತ್ತು ಕೆಮಿಕಲ್ ಏನು ಬಳಕೆ ಮಾಡ್ತಾ ಇದ್ದಾರಲ್ಲ, ಸೊ ಅವ್ರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ನೀವು? ಖಂಡಿತ ನಾವು ಮೊದಲು ರೈತರು ಏನೋ ನಾವು ಹಣಕ್ಕೋಸ್ಕರ ಬೆಳೆಯೋದು ಅನ್ನೋದಲ್ಲ ಉದ್ದೇಶ. ನಾವು ರೈತರಾದವರು ಸಹ ನಮ್ಮ ಆರೋಗ್ಯ, ನಮ್ಮ ಕುಟುಂಬದ ಆರೋಗ್ಯ, ನಮ್ಮ ಊರಿನ ಆರೋಗ್ಯ, ನಮ್ಮ ರಾಜ್ಯದ ಆರೋಗ್ಯ, ನಮ್ಮ ದೇಶದ ಈ ಥರ ನಾವೆಲ್ಲ ನೋಡ್ಕೊಂಡು ನಾವು ಆರೋಗ್ಯವಂತ ಪದಾರ್ಥ ಬೆಳ್ಕೊಂಡು ಆರೋಗ್ಯವಾದ ಆಹಾರ ಸೇವಿಸ್ತಾ ನಾವು ಗ್ರಾಹಕರಿಗೂ ಆರೋಗ್ಯವಂತ ಆಹಾರ ಕೊಟ್ಟು ಆರೋಗ್ಯವಂತ ದೇಶ ಕಟ್ಟೋಣ ಅನ್ನೋದು ನಾನು ರೈತರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಒಟ್ಟಾರೆಯಾಗಿ ನಿಮ್ಮ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಬಳಕೆ ಮಾಡ್ತಾರೆ. ಸೊ ಬಳಕೆ ಮಾಡೋ ರೈತರ ನಡುವೆಯಲ್ಲಿ ನಾನು ಬಳಕೆ ಮಾಡಬೇಕು ಅನಿಸಿಲ್ವ ಎಲ್ಲೋ ಒಂದು ಕಡೆ? ಇಲ್ಲ, ನಾನು ಖಂಡಿತ ನಾನು ಪೇಪರು, ಮೀಡಿಯಾ, ಕೆಲವು ವಿಚಾರಗಳೆಲ್ಲ ನೋಡ್ತಾ ಇದ್ದೆ. ಕೆಲವು ಡಾಕ್ಟರ್ಸ್ಗಳು ಮಾತಾಡ್ತಿದ್ದು ನಾನು ಕೇಳ್ತಿದ್ದೆ. ಕೇಳಿ ಏನು ಬೇಡ, ನನಗೆ ಇಳುವರಿ ಮುಖ್ಯ ಅಲ್ಲ, ನಾನು ಆರೋಗ್ಯವಂತ ಪದಾರ್ಥ ನನ್ನ ಕುಟುಂಬಕ್ಕೆ ನಾನು ಬೆಳ್ಕೊಂಡು ತಿನ್ನೋಣ ಅನ್ನೋದು ಬಂತು. ನಾನೊಂದು 3 ವರ್ಷದಿಂದ ಪ್ರಯತ್ನ ಆಗ್ತೆ, ಅದೇನು ನಷ್ಟ ಆಗಿಲ್ಲ. ಬಟ್ ಈ ವರ್ಷ ಏನು ಬೇರೆ ರೈತರು ಬೆಳೀತಾರೆ ಫರ್ಟಿಲೈಸರು, ಫೈಸನ್ ಹಾಕೊಂಡು, ಆ ಥರ ನಾನು ಯಾವುದೇ ಸಿಂಪಡಿಸ್ತಾನೆ ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ನ ಬಳಸ್ಕೊಂಡು ನಾನು ಬೆಳೆದೆ. ಖಂಡಿತ ಅದು 100% ಬೇರೆ ರೈತರು ಏನು ಬೆಳೀತಾರೆ ಅದೇ ರೀತಿ ನಾವು ರಿಸಲ್ಟ್ ಬಂದಿದೆ ಈ ಸಾರಿ. ಈ ಒಟ್ಟಾರೆಯಾಗಿ ನೀವೀಗ ಆಹಾರನೇ ಮೆಡಿಸಿನ್ ಆಗಬೇಕೆ ಹೊರತು ಮೆಡಿಸಿನ್ ಆಹಾರ ಆಗಬಾರ್ದು ಅನ್ನೋ ಉದ್ದೇಶ. ಹೌದು. ಆಗ ತುಂಬ ಧನ್ಯವಾದಗಳು. ನೀವು ಈ ಶ್ರಮ, ಈಗ ತುಂಬ ಶ್ರಮ ಹಾಕಿದ್ದೀರಿ. ಪ್ರತಿ ಸರಿ ಸ್ಪ್ರೇ ಮಾಡುವಾಗ, ಸಿಂಪಡಣೆ ಮಾಡುವಾಗೆಲ್ಲ ಫೋಟೋ ಎಲ್ಲ ಕಳಿಸ್ತಾ ಇದ್ದೀರಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ವಿಚಾರದಲ್ಲಿ ನಮ್ಮ ಗ್ರೀನ್ ಪ್ಲಾನೆಟ್ ರಮೇಶ್ ರವರು, ಪ್ರಸಾದ್ರವರು ನನ್ನ ನೋಡ್ತಾ ಇದ್ರು ಯಾವಾಗಲೂ ಕೃಷಿ ಮಾಡ್ತಾರೆ ಅಂತ. ಬಟ್ ನೀವು ತಿಳಿಸ್ಕೊಟ್ಟಾಗಿ ನನಗೆ ಖಂಡಿತ ಇದಿದೆ. ನಾವು ರೈತರು ಸಹ ಮಾರುಕಟ್ಟೆ ಕಟ್ಕೋಬೇಕು. ಈಗ ಏನು ನನ್ನ ಹತ್ರ ಭತ್ತ ಇದೆ, ಆ ಭತ್ತ ನಾನು ಹೆಚ್ಚು ಕಮ್ಮಿ ನಾನು ಕೇಳಿರೋ ಸ್ನೇಹಿತರಿಗೆ ಕೊಟ್ಟರೆ ಸಾಲದು, ನನಗೆ ಉಳಿಯಲ್ಲ ಅಂತ ಇದೆ. ನಾನು ತಿನ್ನಬೇಕು ಅಂತ ನನಗಿಟ್ಕೊಂಡು ನಮ್ಮ ಸ್ನೇಹಿತರು, ಯಾರು ಇಂಪಾರ್ಟೆಂಟ್ ಸ್ನೇಹಿತರುಗಳು ಕೇಳಿದ್ದಾರೆ ಅವ್ರಿಗೆ ನಾನು ಭತ್ತ ಕೊಡ್ತಾ ಇದ್ದೀನಿ. ಓಕೆ, ತುಂಬ ಧನ್ಯವಾದಗಳು. ಈಗ ರಾಸಾಯನಿಕ ಮುಕ್ತ ಕೃಷಿ ಮತ್ತು ಏನು ಒಂದು ಡ್ರಾಪ್ ಕೆಮಿಕಲ್ನ, ರಾಸಾಯನಿಕನ ಬಳಕೆ ಮಾಡದೆ ಏನು ಭತ್ತ ಬೆಳೆದಿದ್ದೀರಿ, ತುಂಬ ಖುಷಿಯಾಗುತ್ತೆ ನಿಮ್ಮ ನೋಡಿ. ನಿಮ್ಮ ಥರ ತುಂಬ 100 ರೈತರು ಸಮಾಜದಲ್ಲಿ ಇದ್ದಾರೆ, ಅವ್ರು ಬಹುಮುಖ್ಯವಾಗಿ ಬರಬೇಕು. ಜೊತೆಗೆ ಅಭಿಯಾನದಲ್ಲಿ ನೀವು ಪಾಲ್ಗೊಂಡಿದ್ದೀರಿ ಮತ್ತು ತುಂಬ ರೈತರಿಗೆ ಅಭಿಯಾನ ಕರ್ಕೊಂಬಂದಿದ್ದೀರಿ. ಸೊ ದೇವ್ರು ನಿಮ್ಗೆ ಒಳ್ಳೆ ಆರೋಗ್ಯ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ರೈತರು ಬೆಳೆಯೋದ್ರ ಜೊತೆಗೆ ನಾವು ಸಹ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ಬೇಕಂದ್ರೆ, ಈಗ ನನ್ನ ಬೆಳೆ ಏನಿದೆ, ನಾನು ಯಾರು ಎಲ್ಲೂ ಮಾರುಕಟ್ಟೆಗೆ ಹೋಗಲ್ಲ, ನನ್ನ ಹತ್ರನೇ ಬುಕ್ಕಿಂಗ್ ಆಗಿದೆ ನೋಡಿ. ಈಗ ಯಾರು ಸ್ನೇಹಿತರಿಗೇನೆ, ಹಂಗೆ ನಾವು ರೈತರು ನೇರ ನಮ್ಮ ಮಾರುಕಟ್ಟೆನೇ ಮಾಡ್ಕೊಳ್ಳೋಣ. ಈಗ ಎಲ್ಲೋ 500 ರೂಪಾಯಿಗೆ ದೊರೀತದೆ ಅಂದರೆ ನಮ್ದು 600 ರೂಪಾಯಿ ಕೊಟ್ಟರು ತಗೊಳ್ತಾರೆ. ಯಾಕೆಂದರೆ ಸ್ನೇಹಿತರು ಗೊತ್ತಿರ್ತದೆ ಅವ್ರಿಗೆ. ಈ ಥರ ನಾವು ನೇರ ನಾವೇ ಮಾರುಕಟ್ಟೆಯನ್ನು ಮಾಡ್ಕೊಂಡು ನಾವೇ ಬಿಸ್ನೆಸ್, ಕೃಷಿನೂ ಸಹ ವ್ಯಾಪಾರ
ರೀತಿಲಿ ನಾವು ಯಾಕೆ ಅಳವಡಿಸ್ಕೋಬಾರ್ದು, ನಾವು ರೈತರು ಅಳವಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ರೈತರಿಗೆ 2 ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ರೈತರು ಅಳವಡಿಸ್ಕೊಳ್ತಾರೆ, ಈಗಿನ ಎಲ್ಲ ಯುವಕರು ಬರ್ತಾ ಇದ್ದಾರೆ ಅನ್ನೋದು ನನಗೆ ಖಂಡಿತ ನಂಬಿಕೆ ಇದೆ. ತುಂಬ ಧನ್ಯವಾದಗಳು. ನೀವು ಈ ಥರ ಒಂದು ಭತ್ತನ ವಿತೌಟ್ ಕೆಮಿಕಲ್ಲು ಮತ್ತು ಒಂದು ಡ್ರಾಪು ನೀವು ಯಾವುದೇ ರೋಗಕ್ಕೆ ಪಾಯ್ಸನ ಸ್ಪ್ರೇ ಮಾಡಿಲ್ಲ. ಹಾಗಾಗಿ ಆ ದೇವ್ರು ನಿಮ್ಗೆ ಒಳ್ಳೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಡಲಿ. ನಿಮ್ಮ ಫ್ಯಾಮಿಲಿಗೆ ವಿತೌಟ್ ಕೆಮಿಕಲಿಂದ ರಾಸಾಯನಿಕ ಮುಕ್ತವಾಗಿ ಅಕ್ಕಿನ ಕೊಡ್ತಾಯಿದ್ದೀರಾ. ಒಳ್ಳೆಯದಾಗಲಿ, ನಮಗೂ ಕೂಡ ಕೊಡಿ. ಆಲ್ರೆಡಿ ಹೇಳಿದ್ದೀನಿ ಬೇಕು ಅಂತ. ತುಂಬ ಧನ್ಯವಾದಗಳು ಈ ಅಭಿಯಾನದಲ್ಲಿ ಪಾಲ್ಗೊಂಡೋದಕ್ಕೆ. ನಮ್ಮ ಗ್ರೀನ್ ಪ್ಲಾಂಟ್ ಸೇವ್ ದ ಮದರ್ ಅರ್ತ್ ತಂಡದ ಕಡೆಯಿಂದ ತುಂಬ ನಿಮಗೆ ಧನ್ಯವಾದಗಳು ನಾಗೇಗೌಡ್ರೆ. ಥ್ಯಾಂಕ್ ಯು.